ಸಮರ್ಥ ಅವ್ರಿಗೆ, ಯಾಕಂದ್ರೆ ತುಂಬಾ ಎಕ್ಸ್ಪೋಜರ್ ಇಲ್ಲ ಅವರಿಗೆ. ಹಾಗಾಗಿ ಆ ಒಂದು ನಾಯಕತ್ವದ ಗುಣ ಮತ್ತು ಲಕ್ಷಣ ಅವರಲ್ಲಿ ತಾವು ಕಂಡಿದ್ದೀರಾ? 100% ಕಂಡಿದ್ದೀನಿ ಮೇಡಮ್. ಸಂವಿಧಾನದಲ್ಲಿ ನಮ್ಗೆ ಎಲ್ರಿಗೂ ಹಕ್ಕಿದೆ, ಟಿಕೆಟ್ ಕೇಳೋದ್ ಕೇಳಿ. ಅದೇ ರೀತಿ ನಿಲ್ಲುವಂತ ವಯಸ್ಸೇನು 26ನೇ ವಯಸ್ಸಲ್ಲಿ ತಾವು MLA ಕಂಟೆಸ್ಟ್ ಮಾಡ್ಬೇಕಂತ ತೀರ್ಮಾನ ಇದೆ. ಈಗ 27 ವರ್ಷಕ್ಕೆ ಅವ್ರು ನಿಂತಿದ್ದಾರೆ. ಯಾರಿಗೆ ಬೇರೆಯವ್ರು ಯಾಕೆ ಹೊಟ್ಟಿ ಉರಿತಾ ಇದೆ ಅಂದ್ರೆ, ಅವ್ರು ಗೆಲ್ಲುವಂತ ಅಭ್ಯರ್ಥಿ ಅವ್ರು ಹೆಂಗಾರ್ ಮಾಡೋ ಡಿಫೇಮ್ ಮಾಡ್ಬಿಟ್ರೆ ಅವ್ರಿಗೆ ನಾವು ನಮ್ಗೆ ಓಟ್ ಗಳಿಸ್ಕೋಬೇಕಂತ ಅವ್ರದ್ದು. ಆದ್ರೆ ಅಲ್ಪಸಂಖ್ಯಾತರಿಗೆ ನಾನು ಒಂದಿಷ್ಟು ಹೇಳ್ತೀನಿ ಮೇಡಮ್, ಜಮೀರ್ ಅಹಮದ್ ಸಚಿವರಿದ್ದಾರೆ, ರೆಹಮಾನ್ ಖಾನ್ ಸಚಿವರಿದ್ದಾರೆ. ಅಲ್ಲ, ಜಮೀರ್ ಬಂದಿಲ್ವಲ್ಲ ಸರ್? ಜಮೀರ್ ಅಹಮದ್ ಖಾನ್ ಬರ್ಲಿಲ್ಲ ಅಂದ್ರೂ ನಡೀತದಂತೆ SS ಮಲ್ಲಿಕಾರ್ಜುನ. ನಾನು ಹೇಳ್ತೀನಿ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ನ ಕಟ್ಟ ಅಭಿಮಾನಿಗಳು. ಅವ್ರು ಇವತ್ತು ನಮಗೆ ಕೇರಳ ಗೆಲ್ಲುವಂತ ಟಾಸ್ಕ್ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಆಲ್ರೆಡಿ ಸರ್ಕಾರ ಇದೆ. ಬೈ ಎಲೆಕ್ಷನ್ ನಾವು ಗೆದ್ದೇ ಗೆಲ್ತೀವಿ, ಅದ್ರಲ್ಲಿ ಅನುಮಾನನೇ ಇಲ್ಲ. ಸರ್ಕಾರ ಇದ್ರೆ ಚೆನ್ನಾಗಿ ದುಡ್ಡು ಸುರಿಯುತ್ತೆ ಅಂತನಾ? ದುಡ್ಡಿನ ಪ್ರಶ್ನೆನೇ ಬರಲ್ಲ ಮೇಡಮ್. ಇವತ್ತು ದುಡ್ಡು ನಾವು ಕೊಡ್ತಿರೋದು ಬಡ ಜನರಿಗೆ ಕೊಡ್ತಾರೆ ದುಡ್ಡು. ಇವತ್ತು ಸರ್ಕಾರ ಇವತ್ತು ಬಡ ಜನಕ್ಕೋಸ್ಕರನೇ ಸಾವಿರಾರು ಕೋಟಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದೀವಿ. ಇವತ್ತು ಅಲ್ಪಸಂಖ್ಯಾತರಿಗೆ ನಾವು 25 ಜನಕ್ಕೆ ಬೋರ್ಡ್ ಚೇರ್ಮನ್ ಮಾಡ್ಬಿಟ್ಟು ಕ್ಯಾಬಿನೆಟ್ ಲೆವೆಲ್ ರ್ಯಾಂಕಿಂಗ್ ಕೊಟ್ಟಿದ್ದೀವಿ. ಬಿಜೆಪಿ ಒಬ್ರಿಗಾರು ಯಾರಿಗಾರು ಅಲ್ಪಸಂಖ್ಯಾತರಿಗೆ ಏನಾರು ಕೊಟ್ಟಿದ್ರೆ ಅವ್ರು ಹೇಳಿ, ಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ತೀವಿ.